ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಡಯಟ್ ಡೈರಿ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಈ ಸರಣಿಯನ್ನು ನಡೆಸ್ಕೊಡೋರು ರಂಜನಿ ರಾಮನ್, ಖ್ಯಾತ ಡಯಟಿಷಿಯನ್. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಈ ಸರಣಿಯನ್ನು ನಡೆಸ್ಕೊಡ್ತಾ ಇರೋದಕ್ಕೆ. ಸೊ ನಾವು ಮೇಯ್ನಾಗಿ ನಮಗೆ ಬರುವಂಥ ಒಂದು ಟಾಪಿಕ್, ಇವಾಗ ನಾವು ಕೇಳುವಂಥ ಬಸ್ವರ್ಡ್ಗಳು ಅಂತ ಏನಂತಂದರೆ ಇಮೋಷ್ನಲ್ ಈಟಿಂಗ್ ಇರ್ಬೋದು, ಬಿಂಜ್ ಈಟಿಂಗ್ ಇರ್ಬೋದು ಅಥವಾ ಸ್ಟ್ರೆಸ್ ಈಟಿಂಗ್. ಸೊ ಈ ಎಲ್ಲ ವಿಚಾರಗಳ ಹಿಂದೆ ಇರುವಂಥ ಕಾರಣಗಳಿರ್ಬೋದು, ವಾಟ್ ಆರ್ ದ ರಿಪರ್ಕಷನ್ಸ್, ಅದರಿಂದ ಆಗುವಂಥ ತೊಂದರೆಗಳೇನು ಇರೋದು, ಮತ್ತು ಸೊಲ್ಯೂಷನ್ಸ್ ಏನಿದೆ ಅಂತ. ನಮಗೆ ಬರೋ ಕ್ಲೈಂಟ್ಸಲ್ಲಿ ಅಟ್ಲೀಸ್ಟ್ ಒಂದು 50-60% ಬಂದು ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಸ್ಟ್ರೆಸ್ ಈಟಿಂಗ್ ಆರ್ ಬಿಂಜ್ ಈಟಿಂಗ್ ಆರ್ ಇಮೋಷ್ನಲ್ ಈಟಿಂಗ್ ಅಂತೀವಿ. ಸೊ ಬೇಸಿಕಲಿ ಏನಂದರೆ ಅವ್ರಿಗೆ ಸಿಮಿಲರ್ ಅದು ಆಲ್ ಆರ್ ಲೈಕ್ ಓವರ್ಲ್ಯಾಪಿಂಗ್ ಅಂತ ಹೇಳ್ಬೋದು. ಬೇಸಿಕಲಿ ಏನಂದರೆ ಅವ್ರಿಗೊಂದು ಇಮೋಷನ್ ಇದೆ, ಆ ಇಮೋಷನ್ನ ಹೆಂಗೆ ಡೀಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಫುಡ್ ಇಸ್ ಅ ಈಸಿ ರೆಸ್ಕ್ಯೂ. ಯಾಕಂದರೆ ಇವಾಗ ಫುಡ್ ತುಂಬ ಈಸಿಯಾಗಿ ಸಿಗುತ್ತೆ ನಮಗೆ. ಐ ಕ್ಯಾನ್ ಆರ್ಡರ್. ನನಗೆ ಎಷ್ಟು ಟಯರ್ಡ್ ಅಂದರೆ ಐ ಕ್ಯಾನ್ ಜಸ್ಟ್ ಆರ್ಡರ್. ನನಗೆ ತುಂಬ ಫ್ರಸ್ಟ್ರೇಷನ್ ಇದೆ, ಕೆಲಸದ ಮೇಲೆ ಸ್ಟ್ರೆಸ್ ಇದೆ ಅಂದರೆ ನನಗೊಂದು ಒಂದು ಟಪ್ ಐಸ್ ಕ್ರೀಮ್ ಇದ್ದರೆ ಐ ಫೀಲ್ ಗುಡ್ ಅಂತ ಅನಿಸುತ್ತೆ. ಆರ್ ಮೇ ಬಿ ಐ ಜಸ್ಟ್ ವಾಂಟ್ ಟು ಆರ್ಡರ್ ಸಮ್ ಪಾಸ್ತಾ ಏನಾದರೂ. ಸೊ ಈ ಥರ ತುಂಬ ಜನ ಈಸಿ ಆ್ಯಕ್ಸಸ್ ಇರೋದ್ರಿಂದ ಇಟ್ ಈಸ್ ಈಸಿ. ಪ್ಲಸ್ ಏನು ಅಂದರೆ ಮೋರ್ ದ್ಯಾನ್ ಆ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ವಿ ಮೇ ನಾಟ್ ಬಿ ಏಬಲ್ ಟು ಅಕ್ಸೆಪ್ಟ್ ಇಟ್. ಕನ್ಫ್ರಂಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನೂ ಒಂದು ಬ್ಯಾಂಡೇಡ್ ಥರ ಫಿಕ್ಸ್ ಮಾಡೋಕ್ಕೆ ನಾವು ಬರೀ ಫುಡ್ ಮೇಲೆ ಕಂಫರ್ಟ್ ಮಾಡಿಕೊಂಡು ವಿ ಆರ್ ಜಸ್ಟ್ ಫೀಲಿಂಗ್ ಹ್ಯಾಪಿ ವಿತ್ ದಟ್. ಇಟ್ಸ್ ಅ ಟೆಂಪರರಿ ಫಿಕ್ಸ್ ಅಷ್ಟೇ. ಅದು ಇದರಿಂದ ಏನಾಗುತ್ತೆ ಅಂದರೆ ವೆಯ್ಟ್ ಗೇನ್ ಆಗುತ್ತೆ. ದೇ ಡೋಂಟ್ ರಿಯಲೈಸ್ ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ಅಡಿಕ್ಟಿವ್ ಈಟಿಂಗ್ ಯು ಸ್ಟಾರ್ಟ್. ಅವ್ರಿಗೆ ತುಂಬ ಅಡಿಕ್ಷನ್ ಆಗಿಬಿಡುತ್ತೆ ಆ ಫುಡ್ಗೆ. ನಮಗೆ ಗೊತ್ತಿಲ್ಲದೆ ವಿ ಗೆಟ್ ಇನ್ ಟು ದ ಟ್ರ್ಯಾಪ್. ಒಂದಿನ ತಿಂತೀವಿ, 2 days, 3rd day, ಆಮೇಲೆ 3rd day ಆದಮೇಲೆ ನಮ್ಗೆ ಬೇಕು ಅನಿಸುತ್ತೆ, ಐಸ್ ಕ್ರೀಮ್ ಬೇಕು, ಆ ಚಿಪ್ಸ್ ಬೇಕು ಅಂತ ಅನಿಸುತ್ತೆ. ಬಿಕಾಸ್ ದೀಸ್ ಫುಡ್ಸ್ ಆರ್ ಮೇಡ್ ಲೈಕ್ ದಟ್. ವೆನೆವರ್ ಯಾವಾಗ ಶುಗರ್, ಫ್ಯಾಟ್, ಸಾಲ್ಟ್ ಇದೆಲ್ಲ ಕಂಬೈನ್ ಆಗುತ್ತೋ ಆ ಫುಡ್ ನಮಗೆ ತುಂಬ ಅಡಿಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್, ಚಿಪ್ಸ್, ಕೇಕ್ಸ್, ಇದೆಲ್ಲ ಏನು ಅಂದರೆ ಹೈ ಫ್ಯಾಟ್, ಹೈ ಶುಗರ್, ಹೈ ಸಾಲ್ಟ್, ಇದು 3 ಕಾಂಬಿನೇಷನ್ ಬಂದಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬ್ಲಿಸ್ ಪಾಯಿಂಟ್ ಅಂತಲೇ ಹೇಳ್ತಾರೆ ಒಬ್ಬೊಬ್ರು. ಯು ಫೀಲ್ ಸೋ ಬ್ಲಿಸ್ಫುಲ್. ಸೊ ಈ ಡೋಪಮಿನ್ ಹಿಟ್ ಅಂತೀವಿ ನಾವು, ಅದನ್ನು ಯು ಫೀಲ್ ಸೋ ಗುಡ್, ಅದನ್ನು ನಮ್ಮ ಬಾಡಿ ಬೇಕು ಅಂತ ಅನ್ಸುತ್ತೆ. ಬಟ್ ನಾವು ಅದನ್ನು ಸರಿಯಾದ ದಾರಿಲಿ ತಗೊಂಡಿರಲ್ಲ. ಒನ್ಸ್ ಇನ್ ವೈಲ್ ತಿಂದಾಗ ಪರವಾಗಿಲ್ಲ, ಬಟ್ ಇದೊಂದು ಪ್ಯಾಟರ್ನ್ ಆಗಿಬಿಡುತ್ತೆ. ಸೊ ಅವಾಗ ಇಟ್ ಇಸ್ ನಾಟ್ ಗುಡ್. ಒನ್ಸ್ ಇನ್ ವೈಲ್ ತಿಂದೇ ಇರೋರು ಇರ್ತಾರೆ. ಯಾಕಂದ್ರೆ ಒನ್ಸ್ ಇನ್ ಅ ವೈಲ್ ಇದು ಸೆಲೆಬ್ರೇಟ್ ಮಾಡ್ತೀವಿ, ಆಚೆ ಹೋಗೋಣ ಅಂತ, ಅದೆಲ್ಲ ಓಕೆ. ಬಟ್ ವೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್, ಇನ್ನೊಂದು ಏನಂದ್ರೆ ಮೋರ್ ದೆನ್ ಅ ಹ್ಯಾಬಿಟ್, ಆ ಇಮೋಷನ್ನ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಜಾಬ್ ಇವಾಗ ತುಂಬಾ ಸ್ಟ್ರೆಸ್ ಇರುತ್ತೆ. ಮೇ ಬಿ ನಮಗೆ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಎನ್ವೈರನ್ಮೆಂಟ್ ನಮಗೆ ಟಾಕ್ಸಿಕ್ ಆಗಿದೆ, ನಮಗೆ ಇಷ್ಟ ಇಲ್ಲ, ಆದರೆ ಅಲ್ಲಿಂದ ಎಸ್ಕೇಪ್ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಬಿ ಅಷ್ಟು ಬ್ರೇವ್ ಇರಬೇಕು ಟು ಮೇಕ್ ಅ ಚೇಂಜ್. ಐದರ್ ಯು ಶುಡ್ ಶಿಫ್ಟ್ ಫ್ರಮ್ ದಟ್ ಪ್ಲೇಸ್. ತುಂಬಾ ಜನ ಏನ್ ಮಾಡ್ತಾರೆ, ದೇ ವೋಂಟ್ ಶಿಫ್ಟ್, ದೇ ವೋಂಟ್ ಹ್ಯಾವ್ ದ ಅಷ್ಟು ಇರೋ ರಿಸ್ಕ್ ತಗೊಳ್ಳಕ್ಕೆ ಯಾರು ಕೇಪಬಲ್ ಇಲ್ಲ. ಅದು ಪ್ರಾಸೆಸ್ ಮಾಡಕ್ಕೆ ಚಾನಲೈಸ್ ಈ ಕಡೆ ಮಾಡ್ತಾರೆ. ಸೊ ಐದರ್ ಯು ಶುಡ್ ಹ್ಯಾವ್ ಹಾಬೀಸ್ ಆರ್ ಬೇರೆ ಏನಾದ್ರು ಇರಬೇಕು, ಅದನ್ನು ಮಾಡಲ್ಲ. ಅದೆಲ್ಲ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕಲ್ವ. ಫುಡ್ ಇಸ್ ವೆರಿ ಈಸಿ. ಸೊ ಫ್ರಿಜ್ಜಲ್ಲಿ ಯಾವಾಗಲೂ ಇರುತ್ತೆ, ಆರ್ ವಿ ಕ್ಯಾನ್ ಜಸ್ಟ್ ಆರ್ಡರ್. ಸೊ ಈ ಥರ ಸ್ಟ್ರೆಸ್ ಈಟಿಂಗ್ ಬಂದು ಸ್ಲೋಲಿ ನಮ್ಮ ರೆಗ್ಯುಲರ್ ಲೈಫ್ ಒಳಗಡೆ ಇಟ್ ವಿಲ್ ಸೀಪ್ ಇನ್, ನಮಗೆ ಗೊತ್ತಾಗಲ್ಲ. ಆಮೇಲೆ ಬೇರೆ ಇಮೋಷನ್ಸ್, ನಾಟ್ ಓನ್ಲಿ ಸ್ಟ್ರೆಸ್, ಕೋಪ, ಆಮೇಲೆ ಫೀಲಿಂಗ್ ಲೋನ್ಲಿ, ಫೀಲಿಂಗ್ ಬೋರ್ಡ್, ಒಂದು ಪರ್ಪಸ್ ಇಲ್ಲ ಲೈಫಲ್ಲಿ, ಆ ಥರ ಇದ್ದಾಗಲೂ ನಮಗೆ ಫುಡ್ ಕ್ಯಾನ್ ಇಮೋಷನಲ್ ಈಟಿಂಗ್. ಅದು ಇಮೋಷನಲ್ ಈಟಿಂಗ್ ಆಗ್ಬಿಡುತ್ತೆ. ಇದು ಮಾಡಬೇಕು ಅಂತ. ಬಿಂಜ್ ಈಟಿಂಗ್ ಬಂದು ಹೋಗ್ತಾ ಸುಮ್ಮನೆ ಆ ಕಡೆ ಹೋದಾಗ ಏನಿಲ್ಲ, ಇದೆ ಅಂತ ತಿನ್ನೋದು, ಆ ಕಡೆ ಹೋದಾಗ ತಿನ್ನೋದು, ಈ ಕಡೆ ಹೋದಾಗ ತಿನ್ನೋದು. ಸೊ ಈ ತರ ಬಿಂಜ್, ಯು ಕೀಪ್ ಲುಕಿಂಗ್ ಫಾರ್ ಸಮಥಿಂಗ್. ಏನಾದ್ರೂ ಇದೆಯಾ, ಏನಾದ್ರೂ ಅವಾಗ ಹೋಗೋದು, ಕಿಚನ್ ಕಬೋರ್ಡ್ ಫ್ರಿಡ್ಜ್ ಓಪನ್ ಮಾಡೋದು, ಏನಾದ್ರೂ ಇದೆಯಾ ಅಂತ. ನಮಗೂ ಗೊತ್ತು ಅಲ್ಲಿ ಏನು ಇಲ್ಲ ಅಂತ. ಆರ್ ಮೇ ಬಿ ಕಾರಣ ಇದೆ, ಇದಕ್ಕೆ ಆ ತರ ಇದೆ, ತಿನ್ನೋದೇ ಕಾರಣ. ದಟ್ ಇಸ್ ಆಲ್ಸೋ ದೇರ್ ಇಸ್ ಪ್ರಾಬಬ್ಲಿ ರೆಸ್ಟ್ಲೆಸ್ನೆಸ್. ಏನೋ ಒಂದು ಮೈಂಡ್ ಅಲ್ಲಿ ರೆಸ್ಟ್ಲೆಸ್ನೆಸ್ ಇದೆ, ಏನೋ ಒಂದು ಯು ಆರ್ ಕಾನ್ಸ್ಟೆಂಟ್ಲಿ ಲುಕಿಂಗ್ ಫಾರ್. ಅದಕ್ಕೆ ಒಂದು ಕ್ವಿಕ್ ಫಿಕ್ಸ್ ಮಧ್ಯದಲ್ಲಿ. ಸೊ ಅದನ್ನು ಮೇಜರ್ ಸೋರ್ಸ್ ಆಫ್ ಇದು ಇಶ್ಯೂ ಅದೇನೆ, ಮೆಂಟಲ್, ಸೈಕಲಾಜಿಕಲ್. ಯು ವಿಲ್ ಸಿ ಅ ಲಾಟ್ ಆಫ್ ಪೀಪಲ್, ಅವ್ರಿಗೊಂದು ಲೈಫಲ್ಲಿ ಪರ್ಪಸ್ ಇದೆ, ಅವ್ರು ಏನೋ ಒಂದು ಮಾಡ್ತಿದ್ದಾರೆ, ತುಂಬ ಅಚೀವ್ ದೇ ವೋಂಟ್ ಫೋಕಸ್ ಸೋ ಮಚ್ ಆನ್ ಫುಡ್. ಅಷ್ಟು ಅವ್ರಿಗೆ ಟೈಮ್ ಇರಲ್ಲ ಫುಡ್ ಮೇಲೆ. ದೇ ಈಟ್ ಪ್ರಾಪರ್ಲಿ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಚೆನ್ನಾಗಿ ಕರೆಕ್ಟಾಗಿ ತಿಂತಾರೆ, ಯಾಕೆಂದರೆ ದೇ ನೋ ದೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ದೆಮ್ಸೆಲ್ವ್ಸ್. ಹೆಲ್ತಿ ಫುಡ್ ತಿಂದ್ರೇನೆ ನಾನು ಇದೆಲ್ಲ ಮಾಡೋಕ್ಕಾಗತ್ತೆ ಅಂತ ಆಗುತ್ತೆ. ಸೊ ಪೀಪಲ್ ಹೂ ಆರ್ ಲೈಕ್ ವೆರಿ ಕ್ಲೂಲೆಸ್,
ಅನ್ಫಾರ್ಚುನೇಟ್ಲಿ ತುಂಬ ಜನ ಆ ಥರ ಇದ್ದಾರೆ. ಇಟ್ ಇಸ್ ನಾಟ್ ಲೈಕ್ ಇನ್ ಟುಡೇಸ್ ವರ್ಲ್ಡ್ ಆ ಥರ ಇದೆ. ಸೊ ಫುಡ್ ಬಿಕಮ್ಸ್ ಅ ಈಸಿ ರೆಸ್ಕ್ಯೂ ಆರ್ ಕಂಫರ್ಟ್ ಅಂತ ಹೇಳ್ಬೋದು. ಇಮೋಷನಲ್ ಈಟಿಂಗ್ ಬಂದು ಅದೇ, ಇಫ್ ಯು ಆರ್ ಲೋನ್ಲಿ ಆರ್ ಅದನ್ನು ಹೇಳೋಕ್ಕಾಗಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗ್ತಾ ಇಲ್ಲ, ಡಿಪ್ರೆಷನ್ನಲ್ಲಿರೋರು, ಈ ಥರ ಇದ್ದಾಗ ಇಮೋಷ್ನಲ್ ಈಟಿಂಗ್ ಇಸ್ ಅ ವೆರಿ ಗಿವನ್. ಇದಕ್ಕೆ ನಾವು ಥೆರಪಿಸ್ಟ್ ಜೊತೆನೂ ವಿ ವರ್ಕ್. ಇಫ್ ಸಮ್ ಕ್ಲೈಂಟ್ಸ್ ಕಮ್ ವಿತ್ ಇಮೋಷ್ನಲ್ ಈಟಿಂಗ್, ನಾವು ರೆಫರ್ ಮಾಡ್ತೀವಿ ಥೆರಪಿಸ್ಟ್ಗೆ, ಥೆರಪಿಸ್ಟು ನಮಗೆ ರೆಫರ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ನ್ಯೂಟ್ರಿಷನಲ್ ನೀಡ್ಸು ಬೇಕಾಗುತ್ತೆ, ಇಂಟರ್ಲಿಂಕ್ಡ್. ಸೊ ಅದನ್ನು ಮಾಡ್ತೀವಿ. ಬಟ್ ಇಮೋಷ್ನಲ್ ಈಟಿಂಗ್ಗೆ ನಾವು ಬಂದು ತುಂಬ ರೂಟ್ ಕಾಸ್ ಅನಾಲಿಸಿಸ್ ಮಾಡ್ತೀವಿ, ಕೇಳ್ತಿರ್ತೀವಿ ಯಾಕೆ, ವೈ ಯು ಆರ್ ಇನ್ ಟು ದಿಸ್, ಯಾಕೆ, ವಾಟ್ ಇಸ್ ದ ರೀಸನ್, ಒಂದು 5 ವೈಸ್ ಅಂತೀವಲ್ವಾ. ಸೊ ವಿ ಆಸ್ಕ್ ವೈ. ಸೊ ಫಾರ್ ಎಕ್ಸಾಂಪಲ್, ವೈ ಆರ್ ಯು ಈಟಿಂಗ್ ಶುಗರ್? So they'll say, okay, I like sweet, it just makes me feel good. Why does it make you feel good? Because I am in a very then they'll slowly they'll unlayer. They'll say, because there is nobody around me to make me feel good. Then we'll ask, why there is nobody around you? Then they'll say, maybe I am a very person who does not mingle well with people, or everybody is busy so they are not there with me. So why are you keeping yourself so alone? Because I don't have anything to do. So why don't you pick up on something for yourself? Right? So we say 5 layers of why. ಪ್ರಶ್ನೆಗಳಲ್ಲೇ ಉತ್ತರಗಳನ್ನು ಕಂಡುಕೊಳ್ತಾ ಬರೋದು. So we try to enable them to ask themselves. So ಇದು ಬಂದಾಗ they are able to handle this. I had one client, I remember, she came to me saying that ಅವ್ರಿಗೆ ಏನು ಪ್ರಾಬ್ಲಮೇ ಇಲ್ಲ. She said, I have no problem in life, but I'm eating so much. ಮತ್ತೆ ಯಾಕೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. She said, I have a good family, ನನ್ನ in-laws ಎಲ್ಲ ಚೆನ್ನಾಗಿದ್ದಾರೆ, I have a lot of money, my health is good, ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ, ಬಟ್ ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಗೋಯಿಂಗ್ ಆನ್ ಈಟಿಂಗ್ ಮೋರ್, ವಾಟ್ ಇಸ್ ದಿಸ್ ಅಂತ. ಆಮೇಲೆ ಕೆಪ್ಟ್ ಆನ್ ಆಸ್ಕಿಂಗ್, ಇದೇ ಥರ ಕ್ವೆಶನ್ ಕೇಳಿ ಫೈನಲಿ ಶಿ ಫಿಗರ್ಡ್ ಔಟ್ ಶಿ ಈಸ್ ಫೀಲಿಂಗ್ ಯೂಸ್ಲೆಸ್. She is feeling she is of no value for anybody, right? Okay. So then what she did, we ಪ್ರಾಬ್ಲಮ್ಗಳು ಇಲ್ಲೇ ಇರೋದೇ ಪ್ರಾಬ್ಲಮ್. So then we told her, why don't you involve in some NGO activities, voluntary, ataralla. When she started putting herself, she started finding a purpose. Then she stopped eating. So basically your solution is not in the food. So you may have to see much more deeper as to what is the cause, and then we will enable that. ನೀವು ಹಂಗಿದ್ರೆ ಬರೀ ಅಂದ್ರೆ ಡಯಟಿಷಿಯನ್ ಆಗಿ ಮಾತ್ರ ಅಲ್ಲ, in many cases ನಾವೇ ಯೋಚನೆ ಮಾಡ್ತಿರ್ತೀವಿ ನಮ್ಮ ಟೀಮು, ಏನು ಮಾಡ್ತಾ ಇದೀವಿ ನಾವು, ಯಾಕೆ we are doing so much emotional counseling, but unfortunately it is a blend, it is together. ಬರೀ ಫುಡ್ ಹೇಳಿದ್ರೆ ತೀರಾ ನಿಮ್ಮ ಕಂಟ್ರೋಲ್ ಮೀರಿ ಇರೋ ಟೈಮಲ್ಲಿ ನೀವು ಈಗ ಸಪೋರ್ಟ್ ತಗೊಳ್ತೀರಾ. ಹೌದು, ಇಫ್ ಇಟ್ ಇಸ್ ವೆರಿ ಪ್ರೊಫೆಷನಲ್ ಹೆಲ್ಪ್ ಬೇಕು ಅಂದ್ರೆ ನಾವು ಕೊಟ್ಬಿಡ್ತೀವಿ, ಬಿಕಾಸ್ ವಿ ಆರ್ ನಾಟ್ ಸೈಕಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್, ಸೊ ವಿ ಕ್ಯಾನ್ ನಾಟ್ ಗೆಟ್ ಇನ್ ಟು ದಟ್ ಸ್ಟೇಜ್. ಒಂದು ಸ್ವಲ್ಪ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಬಂದು ಸ್ವಲ್ಪ ಹೆಲ್ಪ್ ಬೇಕು ಅಂದಾಗ we will refer them to somebody else. ಆದರೆ some of the basic things we can counsel, we can guide. ಒಬ್ಬೊಬ್ಬರಿಗೆ ಲೋನ್ಲಿನೆಸ್, ಒಬ್ಬೊಬ್ಬರಿಗೆ ಸ್ಟ್ರೆಸ್, ಅದನ್ನ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಈವನ್ ಟು ಟಾಕ್, ವೆನ್ ದೇ ಟಾಕ್ ಟು ಅಸ್ ಆಲ್ಸೋ ದೇ ಫೀಲ್ ಹ್ಯಾಪಿ. ಯಾರೋ ಒಬ್ರು ಕೇಳ್ತಿದ್ದಾರೆ ನಾವು ಮಾತಾಡೋದನ್ನ ಅಂತ, ಆ ಥರನೂ. ಸೊ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ಬೋದು. ಓಕೆ, ಸೊ ಅಂದರೆ ಇದು ಈಸಿನಾ ಕಷ್ಟನಾ ಒಬ್ಬರು ಬದಲು ಮಾಡೋದಕ್ಕೆ? ಮತ್ತು ನೀವು ಡಯಾಗ್ನೋಸ್ ಮಾಡೋದಕ್ಕೆ ಕಷ್ಟ ಅಂತಲೇ ಹೇಳಿದ್ರಿ ಕೆಲವೊಂದು ಇದರಲ್ಲಿ, ಬಟ್ ಇದು ಬದಲು ಮಾಡೋದಕ್ಕೆ ಹೆಂಗೆ? ಅಂದರೆ ನೀವು 50% ಇದು ಇದರಲ್ಲಿ ಸಕ್ಸಸ್ ರೇಟ್ ಯಾವ ಥರ ಇರುತ್ತೆ? ಇದು ಬಂದು ಇಟ್ ಇಸ್ ಟೋಟಲಿ ಅವ್ರ ಕೈಯಲ್ಲಿ ಇದೆ. ಲೈಕ್ ವಿ ಕ್ಯಾನ್ ಟೆಲ್ ದೆಮ್ ಇದೆಲ್ಲ ಮಾಡಬೇಕು, ದೇ ಶುಡ್ ಬಿ ಏಬಲ್ ಟು ಅಕ್ಸೆಪ್ಟ್. ಫಸ್ಟ್ ಅಕ್ಸೆಪ್ಟೆನ್ಸ್, ಅವ್ರಿಗೆ ಅಕ್ಸೆಪ್ಟ್ ಆಗಬೇಕಲ್ವಾ, ಹೌದು ನಾನಿದು ಪ್ರಾಬ್ಲಮ್ ಇದೆ, ನಾನು ಇದನ್ನು ಚೇಂಜ್ ಮಾಡ್ತೀನಿ ಅಂತ ಒಂದು ಅಕ್ಸೆಪ್ಟೆನ್ಸ್ ಬಂದುಬಿಟ್ರೆ ಇಟ್ ಇಸ್ ವೆರಿ ಈಸಿ. ಯಾಕಂದ್ರೆ ದೇ ವಿಲ್ ವರ್ಕ್ ಟುಗೆದರ್. ಪ್ರಾಬ್ಲಮ್ ಇದೆ ಅಂತಾನೆ ನಿಮ್ಮ ಹತ್ರ ಬಂದಿರ್ತಾರೆ, ಬಟ್ ಇದರಿಂದ ಅಂತ ಅಂದಾಗ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ, ಅಥವಾ ಅದನ್ನ ಚೇಂಜ್ ಮಾಡೋದಕ್ಕೆ ರೆಡಿ ಇರಲ್ಲ. ಒಬ್ಬೊಬ್ರು ಯಾರಪ್ಪ ಕೆಲಸ ಎಲ್ಲ ಹೌ ಐ ಕ್ಯಾನ್ ಚೇಂಜ್, ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ದೇ ವಿಲ್ ಕೀಪ್ ಗೋಯಿಂಗ್. ವಿ ಆರ್ ನಾಟ್ ಸೇಯಿಂಗ್ ಚೇಂಜ್ ದ ಜಾಬ್, ಬಟ್ ಹೌ ಯು ಕೋಪ್ ವಿತ್ ಇಟ್, ವೇರ್ ಯು ಡ್ರಾ ಬೌಂಡ್ರೀಸ್, ಅದೆಲ್ಲ ಗೊತ್ತಾಗ್ಬೇಕು. ಸೊ ಆ ಸ್ಟೆಪ್ಸ್ ತಗೊಳಕ್ಕೆ ಅವ್ರ ಅವೇರ್ನೆಸ್ ಅಂಡ್ ಅಕ್ಸೆಪ್ಟೆನ್ಸ್ ಬರಬೇಕು. ಅದು ಬಂದ್ಬಿಟ್ರೆ ಇಟ್ ಇಸ್ ಈಸಿ. ಬಟ್ ಸಮ್ ಪೀಪಲ್ ಅದು ತುಂಬ ಡೀಪ್ ರೂಟೆಡ್ ಇರುತ್ತೆ. ಒಬ್ಬೊಬ್ರದ್ದು ಪ್ರಾಬ್ಲಮ್ಸ್ ನಮಗೆ ಹೇಳೋಕ್ಕಾಗಲ್ಲ. ಪ್ಲಸ್ ಒಬ್ಬೊಬ್ಬರನ್ನ ಸ್ಟ್ರೆಂತ್ ಬಂದು ಇಸ್ ವೆರಿ ಡಿಫ್ರೆಂಟ್. ಒಂದು ಪ್ರಾಬ್ಲಮ್ ಬಂದು ನಮಗೆ ತುಂಬ ಈಸಿ ಇರ್ಬೋದು, ಇನ್ನೊಬ್ಬರಿಗೆ ಅದು ತುಂಬ ಕಷ್ಟ ಇರ್ಬೋದು. ಸೊ ಈಚ್ ಪರ್ಸನ್ಸ್ ಲೆವೆಲ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಅ ಪ್ರಾಬ್ಲಮ್. ಸೊ ವಿ ಕೆನಾಟ್ ಟೆಲ್ ಇಷ್ಟೇ ಈ ಪ್ರಾಬ್ಲಮ್ಗೆ ಯಾಕೆ ಇವ್ರು ಇಷ್ಟು ಫೀಲ್ ಮಾಡ್ತಾರೆ ಹೇಳೋಕ್ಕಾಗಲ್ಲ, ಬಿಕಾಸ್ ನಮಗೆ ಅದು ಮೇ ಬಿ ಅ ಸ್ಮಾಲ್ ಪ್ರಾಬ್ಲಮ್, ಅವ್ರಿಗೆ ಅದು ದೊಡ್ಡ ಪ್ರಾಬ್ಲಮ್ ಇರ್ಬೋದು. ಸೊ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಏರಿಯಾ. ನಮ್ಮ ಜಡ್ಜು ಮಾಡಬಾರ್ದು. ನಮ್ಮ ಕೆಲಸದಲ್ಲಿ ವಿ ಶುಡ್ ನಾಟ್ ಜಡ್ಜ್. ದಟ್ ಈಸ್ ಅ ಬಿಗ್ಗೆಸ್ಟ್ I think it's something people like also, because yaar bandrenu we don't judge and all of that, because we know they have a particular past. That's the most important thing. It's very important. Illadre baralla avaru, they will think ಏನು ಅನ್ಕೋಬಹುದು ನನ್ನ ಬಗ್ಗೆ ಈ ಥರ ಎಲ್ಲ ತಿಂತಾ ಇದ್ದೀನಿ ಅಂತ. ಸೊ ಐ ಡೋಂಟ್ ವಾಂಟ್ ದಟ್ ಅಟ್ ಆಲ್.
ಸೊ ಇದು ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆಫ್ ವರ್ಕ್. ಅವರು ಕೋಆಪರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಲಾಂಗ್ ಟರ್ಮ್ ಚೇಂಜ್. ಮತ್ತೆ ಇದು ಓವರ್ ನೈಟ್ ಅಲ್ಲಿ ಚೇಂಜ್ ಆಗಲ್ಲ, ಇಯರ್ಸ್ ಆಫ್ ಹ್ಯಾಬಿಟ್ಸ್ ಅಲ್ವಾ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ಅದು ಅಕ್ಸೆಪ್ಟೆನ್ಸ್ ಬಂದ್ಬಿಟ್ರೆ ಇಟ್ ಇಸ್ ಮ್ಯಾನೇಜಬಲ್. ನಮ್ಮ ಮನಸ್ಸೇ ನಮ್ಮ ಆಹಾರಕ್ಕೆ ಮುಖ್ಯ ದಾರಿ, ಮತ್ತು ಆಹಾರದಿಂದನೇ ನಮ್ಮ ಮನಸ್ಸು ಕೂಡ ರೂಪುಗೊಳ್ಳುತ್ತೆ. ಸೊ ಹಾಗೆ ಇಟ್ಸ್ ವೆರಿ ಇಂಟರ್ಲಿಂಕ್ಡ್. ಹಾಗಾಗಿ ನಮ್ಮ ಆಹಾರ ಕ್ರಮವನ್ನು ಯಾವ ರೀತಿ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು, ಅದರ ಮೂಲಕ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ತುಂಬ ಆತ್ಮೀಯ ಪ್ಲಸ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಡಯಟಿಷಿಯನ್ ರಂಜನಿ ರಾಮನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಟಾಪಿಕ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಸೊ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು.